ನಮಸ್ಕಾರ ಸ್ನೇಹಿತರೆ, ಸ್ವಲ್ಪ ದಿನಗಳ ನಂತರ ನಾವು ವಿಡಿಯೋ ಮಾಡ್ತಾ ಇದ್ದೀವಿ ನೋಡ್ರಿ. ಇದು ಮದುವೆಗೆ ಕೊಟ್ಟಿರುವಂತಹ ಆರ್ಡರ್. ಇದು ಸೀರೆ ಬಂದು ಇಲ್ಲಿ ನೋಡಿ, ಈ ಕಲರಲ್ಲಿದೆ ಸೀರೆ ಕಲರು. ಇದಕ್ಕೆ ನಾವು ಜರಿಯನ್ನು ಆ್ಯಡ್ ಮಾಡಿದ್ದೇವೆ, ಇನ್ನೂ ಥ್ರೆಡ್ಸನ್ನು ಕಟ್ ಮಾಡಿಲ್ಲ ಫ್ರೆಂಡ್ಸ್. ಇದು ಸಹ ತುಂಬ ಚೆನ್ನಾಗಿ ಬಂದಿದೆ ವರ್ಕು. ಅವರು ಕಡಿಮೆ ಅಮೌಂಟಲ್ಲೇ ಹಾಕಿ ಅಕ್ಕ ಅಂತ ಹೇಳಿದರು. ಅದಕ್ಕೆ ನಾನು ಈ ವರ್ಕನ್ನು ಸೆಲೆಕ್ಟ್ ಮಾಡಿ ಇದರಲ್ಲಿ ಜರಿ ಬರುತ್ತೆ ಮತ್ತು ಇದು ಟ್ರೆಂಡಿಂಗ್ ಆಗಿರುವ ಡಿಸೈನು ಅಂತ ಹೇಳಿ ನಾನು ಅವ್ರಿಗೆ ಹೇಳಿದ್ದೆ. ಅವರು ಈ ಡಿಸೈನನ್ನು ಸೆಲೆಕ್ಟ್ ಮಾಡಿದ್ದಾರೆ. ಈಗ ಮದುವೆ ಆರ್ಡರ್ಸ್ಗಳು ತುಂಬಾ ಬರ್ತಾ ಇದ್ದಾವೆ ಫ್ರೆಂಡ್ಸ್. ಎಷ್ಟು ಅರ್ಜೆಂಟ್ ಕೇಳ್ತಾರೆ ಅಂದರೆ, ಇವತ್ತು ಕೊಟ್ಟು ನಾಳೆ ಕೊಡ್ತೀರಾ ಅಕ್ಕ ಅಂತ ಕೇಳೋಷ್ಟು ಮದುವೆ ಆರ್ಡರ್ಸ್ಗಳು ಬಂದಿವೆ ಫ್ರೆಂಡ್ಸ್. ಇವತ್ತು ಬೆಳಗ್ಗೆ ನಮಗೆ 7 ಗಂಟೆಗೇ ಕಾಲ್ ಮಾಡಿಬಿಟ್ಟಿದ್ರು, ಅಕ್ಕ ಒಂದು 4 ಬ್ಲೌಸಸ್ ಇದ್ದಾವೆ, ನೀವು ಒಂದು 2-3 ದಿನದಲ್ಲಿ ಕೊಡ್ತೀರಾ ಅಂತ ಕಾಲ್ ಮಾಡಿದ್ರು ಫ್ರೆಂಡ್ಸ್. ನಾನು ಆಗೋಲ್ಲಮ್ಮ ಅಂತ ಹೇಳಿದೆ, ಯಾಕಂದರೆ ನನಗೆ ಮೊದಲೇ ಆರ್ಡರ್ಸು ಬುಕ್ ಆಗಿರೋದ್ರಿಂದ ಈಗ ಅಷ್ಟೊಂದು ಅರ್ಜೆಂಟಲ್ಲಿ ತೊಗೊಂಡ್ರೆ ಮತ್ತೆ ಮೊದಲು ಕೊಟ್ಟಿರೋರಿಂದ ನಾವು ಬಯಸ್ಕೋಬೇಕಾಗುತ್ತೆ ನೋಡಿ ಫ್ರೆಂಡ್ಸ್. ನೀವು ಅಕ್ಕ ಸರಿಯಾದ ಟೈಮ್ಗೆ ನೀವು ಕೊಡೋದಿಲ್ಲ ಅಂತ ಅವರು ಬೈತಾರೆ. ಅದಕ್ಕೆ ನಾವು ಹೇಳಿದ್ದ ಟೈಮ್ಗೆ ಕೊಡಬೇಕಂತ ಈಗಾಗಲೇ 15 ದಿನಕ್ಕೆ ಆಗುವಷ್ಟು ಮೇಲ್ಪಟ್ಟೇ ಬ್ಲೌಸಸ್ಗಳು ಬುಕ್ ಆಗಿರೋದ್ರಿಂದ ಈಗ ಬೇರೆ ಆರ್ಡರ್ ತೊಗೊಳಕ್ಕೇ ಭಯ ಆಗ್ತಾಯಿದೆ ಫ್ರೆಂಡ್ಸ್. ಯಾಕಂದರೆ ಮೊದಲು ಕೊಟ್ಟಿರೋರಿಂದ ನಾವು ಮೊದಲು ನಮಗೆ ಕಸ್ಟಮರ್ ಇರ್ತಾರಲ್ವ, ಅವರು ಟೈಮ್ ಸರಿಯಾಗಿ ಕೊಡ್ಲಿಕ್ಕಂದ್ರೆ ನಮಗೆ ಏನಕ್ಕ ನೀವು ಎಷ್ಟು ಲೇಟ್ ಮಾಡ್ತೀರಾ, ನಾವಿನ್ನೂ ಸ್ಟಿಚ್ ಮಾಡಿಸ್ಕೋಬೇಕು ಅಂತ ಬೈತಾ ಇರ್ತಾರೆ. ಅದಕ್ಕೆ ನಾವು ತೊಗೊಳಕ್ಕೆ ಹಿಂದು ಮುಂದೆ ನೋಡ್ತಾ ಇದ್ದೇವೆ. ಅವು ಕಂಪ್ಲೀಟ್ ಆದ ನಂತರ ತೊಗೋಬೇಕು ಅಂತ ಅನ್ನಿಸ್ತಾ ಇದೆ. ಇದು ನೋಡಿ ಫ್ರೆಂಡ್ಸ್, ಇದು ಒಂದು ನೆಕ್ ಡಿಸೈನ್. ಇದು ಒಬ್ಬರು ನಮ್ಮ ಫ್ರೆಂಡ್ ಒಬ್ಬರು ಈ ಡಿಸೈನನ್ನು ಹಾಕ್ಸಿದ್ರು. ಅವ್ರಿಗೆ ಓನ್ಲಿ ನೆಕ್ ಡಿಸೈನ್ ಅಷ್ಟೇ ಬೇಕಿತ್ತು. ಅದಕ್ಕೆ ಅವರು ಈ ಥರ ರೇಷ್ಮೆ ಕ್ಲಾತ್ ತಂದು, ಕ್ವಾಲಿಟಿ ಚೆನ್ನಾಗಿದೆ. ಇದು ಏನೋ 350ಗೆ 1 ಮೀಟರ್ ಅಂತೆ. ಅದನ್ನು ತಂದು ಹಾಕ್ಸಿದ್ರು ಫ್ರೆಂಡ್ಸ್. ಅವ್ರಿಗೆ ಓನ್ಲಿ ನೆಕ್, ಫ್ರಂಟ್ ಬ್ಯಾಕ್ ನೆಕ್ಕು ಬೇಕಿತ್ತು ಅಂತ ಅವರು ಹೇಳಿ ಹಾಕ್ಸಿದ್ರು. ಇದು ನೋಡಿ, ಕ್ರಾಸ್ ಕಟಿಂಗಲ್ಲಿ ವರ್ಕ್ ಬಂದಿದೆ. ಅವರು ಈಗ ಇದನ್ನು ತೊಗೊಂಡು ಹೋಗಕ್ಕೆ ಬರ್ತಾರೆ. ಅದಕ್ಕೆ ನಾನು ವಿಡಿಯೋನ ಮಾಡ್ತಾಯಿದ್ದೀವಿ ನೋಡಿರಿ. ಇದಂತೂ ಜರಿ ವರ್ಕಲ್ಲಿ ಮಾಡಲಾಗಿದೆ ನೋಡಿ. ಇದು ಸಿಲ್ವರ್ ಕಲರ್ ಕಾಣುತ್ತಲ್ವ, ಇದು ಫುಲ್ ಜರಿ. ಇದಕ್ಕೆ ಸ್ವಲ್ಪ ಲೈಟಾಗಿ ಕನಕಾಂಬರಿ ಕಲರ್ ಫ್ಲವರ್ಸನ್ನು ಮಾಡಲಾಗಿದೆ ಮತ್ತು ಚಿಕ್ಕ ಚಿಕ್ಕ ಬುಟ್ಟಿಸನ್ನು ಇಟ್ಟಿದ್ದೇವೆ ನೋಡಿ ಫ್ರೆಂಡ್ಸ್. ಈಗ ನಮ್ಮ ಮಿಷನ್ನು ಹಾಗೆ ರನ್ ಆಗ್ತಾನೆ ಇದೆ. ಇದು ಒಂದು ಕಟ್ ವರ್ಕಲ್ಲಿ ಇರುವಂತಹ ಡಿಸೈನ್ಸ್. ಇದು ನೀವು ಆಗಲೇ ನಮ್ಮ ಡಿಸೈನ್ಸ್ಗಳಲ್ಲಿ ನೋಡಿರ್ಬೋದು. ಇದು ನೋಡಿ, ಪಿಂಕ್ ಕಲರಲ್ಲಿ ಫ್ಲವರ್ ಬಂದು, ಇದು ಸಿಲ್ವರ್ ಕಲರಲ್ಲಿ ಔಟ್ಲೈನ್ ಬಂದಿದೆ. ಇದು ಏನಂದರೆ ಇದು ಕಟ್ ವರ್ಕ್ ಡಿಸೈನ್ ಫ್ರೆಂಡ್ಸ್. ಇದು ಕಟ್ ವರ್ಕ್ ಡಿಸೈನು ಈಗ ತುಂಬ ಟ್ರೆಂಡಿಂಗ್ನಲ್ಲಿ ಇರೋದ್ರಿಂದ ಜಾಸ್ತಿ ಕೆಲವೊಂದಷ್ಟು ಜನರು ಕಟ್ ವರ್ಕನ್ನೇ ಕೇಳ್ತಾ ಇದ್ದಾರೆ ನೋಡ್ರಿ. ಅವರು ಈ ಥರ ಬಾರ್ಡರ್ ಇದೆಯಲ್ವ, ಆ ಬಾರ್ಡರ್ ಈ ಥರ ಬಂದಿತ್ತು. ಅದಕ್ಕೆ ನೀವೇ ನೋಡಿ ಚೆನ್ನಾಗಿರೋದು ಹಾಕಿ ಅಕ್ಕ ಅಂತ ಹೇಳಿದರು. ನಾನು ಇದಕ್ಕೆ ಬಾರ್ಡರ್ ಹಾಕಿದರೆ ಅಷ್ಟು ಚೆನ್ನಾಗಿರಲ್ಲ, ಅದಕ್ಕೆ ಒಂದು ದೀಪ ಶೇಪಲ್ಲಿ ಕಾಣುತ್ತೆ ಅಂತ ನಾನು ಈ ಡಿಸೈನನ್ನು ಸೆಲೆಕ್ಟ್ ಮಾಡಿ ಹಾಕಿದ್ದೆ ನೋಡಿರಿ. ಇದಕ್ಕೆ ಜರಿ ಬಂದು ಸಿಲ್ವರ್ ಕಲರಲ್ಲಿದೆ ಮತ್ತು ಪಿಂಕ್ ಕಲರು ಹಾಕಿ ನಾವು ಇದಕ್ಕೆ ವರ್ಕ್ ಮಾಡಿದ್ದೇವೆ ನೋಡಿ. ಸೇಮ್ ಇದು ದೀಪ ಥರನೇ ಕಾಣ್ತಾ ಇದೆ. ಯಾಕಂದರೆ ಇದಕ್ಕೆ ಬಾರ್ಡರು ಹಾಕಿದ್ರೂ ಅಷ್ಟು ಚೆನ್ನಾಗಿ ಕಾಣಲ್ಲ. ಅವ್ರು ನೀವೇ ನೋಡಿ ಹಾಕಿ ಅಕ್ಕ ಅಂತ ಹೇಳಿದ್ರಲ್ವ, ಅದಕ್ಕೆ ನಾವೇ ನೋಡಿ ಸೆಲೆಕ್ಟ್ ಮಾಡಿ ಹಾಕಿದೆ ನೋಡಿರಿ. ಇದು ಬ್ಯಾಕ್ ನೆಕ್ ಈ ಥರ ಬಂದಿತ್ತು.
ಇದು ಒಂದು ನಮಗೆ ಅಳತೆ ಕೊಟ್ಟಿದ್ದರು ನೋಡಿ ಫ್ರೆಂಡ್ಸ್. ಇದು ನಾವು ಹಾಕಿದ ಡಿಸೈನ್ ಅಲ್ಲ, ಇದು ಅಳತೆಯನ್ನು ಕೊಟ್ಟಿದ್ದರು. ಇಲ್ಲೇ ನಮ್ಮ ಕಾಲೋನಿಯಲ್ಲಿರುವಂಥವರು. ಆ ಡಿಸೈನ್ ಸಹ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಬೇರೆ ಎಲ್ಲೋ ಹಾಕ್ಸಿರ್ಬೋದು ನೋಡಿ ಯಾವ ಥರ ಬಂದಿದೆ ಡಿಸೈನ್. ಇದು ನೋಡಿ ಡಿಸೈನ್ ಯಾವ ಥರ ಬಂದಿದೆ. ಇದು ಒಂದು ರೆಡ್ ಕಲರಲ್ಲಿ ಫ್ಲವರನ್ನು ಮಾಡಿ ಈ ಥರ ಕುಂದನ್ಸನ್ನು ಹಚ್ಚಿ ಈ ಥರ ರೆಡಿಯಾಗಿದೆ ಬ್ಲೌಸು. ಇದು ಸಹ ತುಂಬಾ ಚೆನ್ನಾಗಿ ಬಂದಿತ್ತು ಡಿಸೈನ್. ಇದು ಸಹ ನಮಗೆ ಅಳತೆಗೆ ಕೊಟ್ಟಿದ್ದರು. ಅವರ ಡಿಸೈನ್ಸನ್ನು ಸಹ ನಾವು ನಿಮಗೆ ಐಡಿಯಾ ಬರಲಿ, ಕೆಲವೊಂದಿಷ್ಟು ಜನ ವರ್ಕ್ ಹಾಕೋರು ನೋಡ್ತಾ ಇರ್ತಾರಲ್ವ, ಅವ್ರಿಗೂ ಸ್ವಲ್ಪ ಐಡಿಯಾ ಬರಲಿ ಅಂತ ಹಾಕಿದ್ದೀನಿ. ಇದು ಸಹ ಚೆನ್ನಾಗಿ ಹಾಕಿದ್ದಾರೆ ಅವರು ಬ್ಲೌಸು. ನೋಡಿ ಬುಟ್ಟೀಸ್ ಎಷ್ಟು ಚಿಕ್ಕ ಚಿಕ್ಕದಾಗಿ ಸಮೀಪನೇ ಬುಟ್ಟೀಸನ್ನು ಇಟ್ಟಿದ್ದಾರೆ. ಅದಕ್ಕೆ ನಾನು ವರ್ಕ್ ಹಾಕೋರಿಗೆ ಐಡಿಯಾ ಬರಲಿ ಅಂತ ಹೇಳ್ತಾ ಇದ್ದೀವಿ ಫ್ರೆಂಡ್ಸ್. ಇದು ತೋರಿಸ್ತಾ ಇದ್ದೀವಿ ಫ್ರೆಂಡ್ಸ್. ಮತ್ತು ಇನ್ನೂ ಒಂದು ಡಿಸೈನ್ ಇದೆ. ಇದು ಸಹ ನಮಗೆ ಅಳತೆಗೆ ಕೊಟ್ಟಿದ್ದರು ನೋಡಿ. ಇದು ಈ ಥರ ಡಿಸೈನ್ ಬಂದಿದೆ. ಈ ಥರ ಬಂದು ಯಾಕೆ ತೋರಿಸ್ತಾ ಇದ್ದೀವಿ ಅಂದರೆ ಈಗ ಅವರು ತೊಗೊಂಡು ಹೋಗೋಕ್ಕೆ ಬರ್ತಾರೆ ಫ್ರೆಂಡ್ಸ್. ಅದಕ್ಕೆ ನಾನು ಇದು ನೋಡಿ ಈ ಥರ ಡಿಸೈನ್ ಬಂದಿತ್ತು ಫ್ರೆಂಡ್ಸ್. ಇದು ಒಂಥರ ದೀಪ ಶೇಪಲ್ಲಿನೇ ಬಂದು ಈ ಥರ ನೋಡಿ ಫ್ಲವರು ಈ ಥರ ಬಂದಿದೆ. ಇದು ತುಂಬ ಸಿಂಪಲ್ ಆಗಿರೋಂಥ ಡಿಸೈನು, ಆದರೆ ಲುಕ್ ತುಂಬಾ ಚೆನ್ನಾಗಿದೆ. ಈ ಡಿಸೈನು ನೆಕ್ಕು ತುಂಬ ಬ್ರಾಡಾಗಿ ಉಡೋರಿಗೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಈ ಫ್ಲವರ್ ನೋಡಿ ಈ ಥರ ಬಂದಿವೆ ಫ್ಲವರು. ಇನ್ನೂ ಒಂದು ಬ್ಲೌಸ್ ಇದೆ ಫ್ರೆಂಡ್ಸ್, ತೋರಿಸ್ತೀನಿ ನಿಮಗೆ. ಈ ಡಿಸೈನ್ ಹೇಗಿದೆ ಅಂತ ನೋಡಿ. ಇದು ಈ ಥರ ಬಂದಿದೆ. ಇದು ನೋಡಿ ಫ್ರೆಂಡ್ಸ್, ಇದು ನಾವೇ ಹಾಕಿರುವಂತಹ ಡಿಸೈನ್. ಇದು ಕಟ್ ವರ್ಕಲ್ಲಿ ಅವರು ಏನಂತ ಹೇಳಿದ್ರಂದರೆ, ಇಲ್ಲಿ ನೋಡಿ ಈ ಬಾರ್ಡರ್ ಕಾಣ್ತಾ ಇದೆ ಅಲ್ವಾ, ಇದು ಬಾರ್ಡರ್ ನಡುವೆನೇ ಹಾಕಿ ಡಿಸೈನ್ ಅಂತ ಹೇಳಿದರು. ಅದಕ್ಕೆ ನಾವು ಬಾರ್ಡರ್ ನಡುವೆನೇ ಹಾಕಿದ್ದೇವೆ ಫ್ರೆಂಡ್ಸ್. ಇದು ಸಹ ಡಿಸೈನ್ ತುಂಬಾ ಚೆನ್ನಾಗಿ ಬಂದಿತ್ತು. ಈ ಥರ ಬಂದಿದೆ ನೋಡಿ. ಇದು ಕಟ್ ವರ್ಕಲ್ಲಿ ತುಂಬಾ ಟ್ರೆಂಡಿಯಾಗಿರುವಂತಹ ಡಿಸೈನ್. ಇದು ನೋಡಿ ಕಟ್ ವರ್ಕಲ್ಲಿ ಮಾಡಿರುವಂತಹ ಡಿಸೈನ್. ಅವರು ಈಗ ತೊಗೊಂಡು ಹೋಗೋಕ್ಕೆ ಬರ್ತೀವಿ ಅಕ್ಕ ಅಂತ ಹೇಳಿದರು. ಅದಕ್ಕೆ ನಾನು ವಿಡಿಯೋ ಮಾಡ್ಕೊತಾ ಇದ್ದೀನಿ ನೋಡಿರಿ ಫ್ರೆಂಡ್ಸ್. ಇದು ನಮ್ಮ ಚಾನಲ್ನಲ್ಲಿ ನೀವು ತುಂಬಾ ಈ ಡಿಸೈನನ್ನು ನೋಡಿದ್ದೀರಾ ಅಂದ್ಕೊಂಡಿದ್ದೇನೆ. ಇದು ತುಂಬ ಜನ ಹಾಕ್ಸಿದ್ದಾರೆ ಫ್ರೆಂಡ್ಸ್. ತುಂಬಾ ಚೆನ್ನಾಗಿದೆ ವರ್ಕು. ಇದು ಸ್ಟಿಚ್ ಮಾಡಿದ ಮೇಲೆ ತುಂಬಾ ಸೂಪರ್ ಮಗ್ಗಮ್ ವರ್ಕ್ ಥರನೇ ಕಾಣುತ್ತೆ ನೋಡಿ. ಫ್ಲವರ್ಸ್ ಹೇಗೆ ಇದ್ದಾವೆ ಮಗ್ಗಮ್ ವರ್ಕ್ ಥರನೇ ಕಾಣುತ್ತೆ. ಅದಕ್ಕೆ ಈ ಡಿಸೈನನ್ನು ತುಂಬ ಜನರು ಹಾಕ್ಸ್ಕೊಂಡಿದ್ದಾರೆ ನೋಡಿ. ನಮ್ಮ ಡಿಸೈನ್ ಈಗ ಮುಗಿಯೋಕ್ಕೆ ಬಂತು. ಈಗ ತುಂಬ ಆರ್ಡರ್ಸ್ಗಳು ಇರೋದ್ರಿಂದ ಸ್ವಲ್ಪ ವಿಡಿಯೋ ಹಾಕೋಕ್ಕೆ
ಯಾಕೋ ಸ್ವಲ್ಪ ಟೈಮೇ ಸೆಟ್ ಆಗ್ತಾಯಿಲ್ಲ ಫ್ರೆಂಡ್ಸ್. ಅದಕ್ಕೆ ನಾನು ಸಮಯ ಸಿಕ್ಕಾಗ ವಿಡಿಯೋ ಮಾಡ್ಕೊಂಡಿರ್ತೀನಲ್ವ, ಅದನ್ನೇ ಹಾಕ್ತಾಯಿದ್ದೇನೆ. ಇನ್ನೂ ಒಂದು ವಿಷಯ ಹೇಳಬೇಕು ಅಂದರೆ, ನಿಮಗೆ ಯಾರಿಗಾದರೂ ನಮ್ಮ ಬಿಗ್ ಮಿಷನಿನ ಡಿಸೈನ್ ಬೇಕಾಗಿದ್ದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಫ್ರೆಂಡ್ಸ್. ನಾನು ಈ ವಿಡಿಯೋದಲ್ಲಿ ನಮ್ಮ ನಂಬರನ್ನು ನಿಮಗೆ ಕೊಟ್ಟಿರ್ತೀನಿ. ಈ ವಿಡಿಯೋದಲ್ಲಿ ನಮ್ಮ ವ್ಯಾಟ್ಸಪ್ ನಂಬರ್ ಇರುತ್ತೆ. ಆ ನಂಬರನ್ನು ತಗೊಂಡು ನೀವು ಕಾಲ್ ಮಾಡ್ಬೋದು ಫ್ರೆಂಡ್ಸ್. ಈಗ ನೋಡಿ ಕರೆಂಟ್ ಹೋಯ್ತು ಅನಿಸುತ್ತೆ. ನೋಡಿ ನಮ್ಮ ಜಿಮ್ಮಿ ಇಲ್ಲಿ ಹೇಗೆ ಕುಳಿತುಕೊಂಡಿದೆ ಅಂತ. ನಮ್ಮ ಸೇಫ್ ಗಾರ್ಡ್ ಆಗಿ ನಮ್ಮ ಜಿಮ್ಮಿ ಕೆಲಸ ಮಾಡುತ್ತೆ. ಜಿಮ್ಮು, ಜಿಮ್ಮು, ಥ್ಯಾಂಕ್ ಯು ಕೊಡ್ತೀಯಾ ಜಿಮ್ಮಿ? ಥ್ಯಾಂಕ್ ಯು. ನೋ 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 ಬಿಡಪ್ಪ. ನೋಡಿ ಫ್ರೆಂಡ್ಸ್, ನಾನು ಈಗ ವರ್ಕ್ ಹಾಕೋಕ್ಕೆ ಇಟ್ಟಿದ್ದೆ, ಕರೆಂಟ್ ಹೋಯಿತು. ಬಟ್ ಕರೆಂಟು ಕೆಲವೊಂದು ತುಂಬಾ ಕೈ ಕೊಡ್ತಾಯಿದೆ. ಅದಕ್ಕೆ ನಾನು ಬಟನನ್ನು ಬಂದ್ ಮಾಡಿದ್ದೀನಿ ಫ್ರೆಂಡ್ಸ್. ಈಗ ನೋಡಿ ಮೋಡ ಕವಿದ ವಾತಾವರಣ ಆಗಿದೆ. ಇದರಲ್ಲಿ ನಮ್ಮ ಮನೆಯವರು ನೀರು ಹಾಕಿದವರು ಇಲ್ವೋ ಗೊತ್ತಿಲ್ಲ ಫ್ರೆಂಡ್ಸ್. ಅಯ್ಯೋ, ಇದರಲ್ಲಿ ಏನೋ ನೆಲ್ಲಿಕಾಯಿ ಕಾಣ್ತಾ ಇವೆ. ಸ್ವಲ್ಪ ಮಳೆ ಬಂದಿತ್ತಲ್ಲ ಫ್ರೆಂಡ್ಸ್, ಅದಕ್ಕೆ ಇದಕ್ಕೆ ನೀರು ಹಾಕಬೇಕು. ಇದನ್ನೆಲ್ಲ ಕ್ಲೀನ್ ಮಾಡಿ ಪಕ್ಷಿಗಳಿಗೆ. ಇದು ನೋಡಿ ನಮ್ಮ ಗಾರ್ಡನ್ ವ್ಯೂ. ಕೆಲವೊಂದಷ್ಟು ಹೂವುಗಳು ಅರಳಿವೆ. ನೋಡಿ ಇಲ್ಲಿ ವೈಟ್ ಕಲರು ದಾಸವಾಳ ಅರಳಿವೆ ಫ್ರೆಂಡ್ಸ್, ಕಾಣ್ತಾ ಇರ್ಬೋದು. ಈ ಥರ ಅರಳಿವೆ ನೋಡಿ ನಮ್ಮ ಹೂವುಗಳು. ಆದರೆ ಫ್ರೆಂಡ್ಸ್, ಮೊನ್ನೆ ನಾನು 4:15ಗೆ ಎದ್ದು ವರ್ಕ್ ಹಾಕೋಕ್ಕೆ ಅಂತ ಸೆಟ್ ಮಾಡಬೇಕಂತ ಬಂದರೆ ನಮ್ಮ ಕಂಪೌಂಡು ಹೊರಗಡೆ ಒಂದು ತೆಂಗಿನ ಗರಿ ಬಿದ್ದಿತ್ತು. ಆ ಗರಿಯನ್ನು ಹೊರಗೆ ಹಾಕಬೇಕು ಅಂತ ಹೋದರೆ ಅದರಲ್ಲಿ ಒಂದು ಹಾವು ಇತ್ತು ಫ್ರೆಂಡ್ಸ್. ಯಾಕೋ ಏನೋ 2 ಗರಿ ಬಿದ್ದಿದ್ವು. ಅದರಲ್ಲಿ ನಾನು ಒಂದು ತೆಗೆದುಕೊಂಡು ಹೊರಗೆ ಹಾಕೋದ್ರೊಳಗೆ ಒಂದು ಹಾವು ನಮ್ಮ ಕಂಪೌಂಡಿನ ಒಳಗೇ ಬಂದುಬಿಡ್ತು ಫ್ರೆಂಡ್ಸ್. ಏನು ಮಾಡೋಕ್ಕಾಗಲ್ಲ. ಗಿಡಗಳನ್ನು ಹಾಕೋದ್ರ ಜೊತೆಗೆ ಗಿಡಗಳನ್ನು ಸ್ವಲ್ಪ ಆವಾಗವಾಗ ನಾವು ಗಾರ್ಡನನ್ನು ಜಾಸ್ತಿ ಕ್ಲೀನ್ ಮಾಡ್ತಾನೆ ಇರಬೇಕು. ಯಾಕಂದರೆ ಇದು ಸ್ವಲ್ಪ ಬಿಸಿಲಿಗೆ ಆ ಥರ ಹಾವುಗಳು ಹೊರಗೆ ಬಂದುಬಿಡೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾವು ಬರೀ ಸಸ್ಯಗಳನ್ನು ಬೆಳೆಸೋದಷ್ಟೇ ಅಲ್ಲ, ಗಾರ್ಡನನ್ನು ತುಂಬ ಕ್ಲೀನಾಗಿ ಇಟ್ಕೋಬೇಕು, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಬೇಕಾಗತ್ತೆ ನಾವು. ನೋಡಿ ಫ್ರೆಂಡ್ಸ್, ಇವು ನಮ್ಮ ಮನೆಯಲ್ಲಿ ನಮ್ಮ ಮನೆ ಕೈ ತೋಟದಲ್ಲಿ ಆಗಿರುವಂತಹ ಮೋಸಂಬಿ. ಇದನ್ನು ಜೂಮ್ ಮಾಡಿ ತೋರಿಸ್ತಾ ಇದೆ ನೋಡ್ರಿ. ಇಷ್ಟು ಮೋಸಂಬಿಗಳು ಇನ್ನೂ ಆಗ್ತಾನೇ ಇವೆ. ನಮ್ಮ ನೆಲ್ಲಿಕಾಯಿ ಸೀಸನ್ನು ಮುಗೀತೋ ಏನೋ ಫ್ರೆಂಡ್ಸ್, ಇನ್ನೂ ಸ್ವಲ್ಪನೇ ಇದ್ದಾವೆ ಮೇಲೆ. ಕೆಲವೊಂದಿಷ್ಟು ನೆಲ್ಲಿಕಾಯಿಗಳು ಕೆಳಗೇ ಬಿದ್ದು ತುಂಬ ವೇಸ್ಟ್ ಆಗಿದ್ವು ಫ್ರೆಂಡ್ಸ್. ಕೆಲವೊಂದಿಷ್ಟು ಜನರಿಗೆ ಕೊಟ್ವಿ. ಯಾಕಂದರೆ ಈ ನೆಲ್ಲಿಕಾಯಿ ತುಂಬ ದಿನ ಇಡೋಕ್ಕೆ ಆಗಲ್ಲ. ನೋಡಿ ಜೂಮ್ ಮಾಡಿ ತೋರಿಸ್ತಾ ಇದ್ದೇನೆ. ಈ ಥರ ನೆಲ್ಲಿಕಾಯಿಗಳು ಬಿದ್ದುಬಿಟ್ಟಿವೆ. ನಾವು ಸ್ವಲ್ಪ ಬಳಸಿವಿ ಫ್ರೆಂಡ್ಸ್. ನೋಡಿ ಇಲ್ಲೆಲ್ಲ ನೆಲ್ಲಿಕಾಯಿಗಳು ಬಿದ್ದುಬಿಟ್ಟಿವೆ. ನಮ್ಮ ಫ್ರೆಂಡ್ಸ್ ಒಂದಷ್ಟು ತಗೊಂಡು ಹೋಗಿದ್ದಾರೆ. ನೋಡಿ ಅಲ್ಲಿ ಕಾಣ್ತಾ ಇವೆಲ್ವ, ತುಂಬಾ ವೇಸ್ಟ್ ಆದವು ಈ ಸಾರಿ. ಯಾಕೋ ಗೊತ್ತಿಲ್ಲ ನೆಲ್ಲಿಕಾಯಿಗಳು. ನಾವು ಸ್ವಲ್ಪ ಜ್ಯೂಸ್ ಮಾಡ್ಕೊಂಡು ಕುಡ್ದೀವಿ ಫ್ರೆಂಡ್ಸ್. ಆದರೆ ಇದನ್ನು ಕುಡಿಯೋದ್ರಿಂದ ಬಾಡಿ ತುಂಬ ಕೂಲಾಗಿರುತ್ತೆ. ನೋಡಿ ಯಾವ ಥರ ಬಿದ್ದುಬಿಟ್ಟಿವೆ ಅಂತ. ಇನ್ನು ನಮ್ಮ ಗಾರ್ಡನ್ನು ಸ್ವಲ್ಪ ಕ್ಲೀನ್ ಮಾಡೋದಿದೆ. ನಮಗೆ ಸ್ವಲ್ಪ ವರ್ಕಲ್ಲಿ ಬ್ಯುಸಿ ಇರೋದ್ರಿಂದ ಒಂದಿನ ಟೈಮ್ ತಗೊಂಡು ಎಲ್ಲವನ್ನು ನೀಟಾಗಿ ಇಟ್ಕೋಬೇಕಾಗಿದೆ ಫ್ರೆಂಡ್ಸ್. ನೋಡಿ ಕರೆಂಟ್ ಹೋಗಿದೆ, ಅದಕ್ಕೆ ನಾನು ಸುಮ್ಮನೆ ಖಾಲಿ ವಿಡಿಯೋ ಮಾಡ್ತಾನೇ ಇದ್ದೀನಿ. ಕರೆಂಟ್ ಇದ್ದರೆ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ. ನಮ್ಮ ಜಿಮ್ಮಿ ನೋಡಿ ಅಲ್ಲಿ ಕಾಣ್ತಾ ಇದೆ ಅಲ್ವಾ ನಮ್ಮ ಜಿಮ್ಮಿ. ಜಿಮ್ಮು, ಜಿಮ್ಮು ಇಲ್ಲಿ ಬಾ, ಜಿಮ್ಮಿ ಇಲ್ಲಿ ಬಾ. ಈ ಥರ ನಮ್ಮ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ನಿಮಗೆ ಯಾರಿಗಾದರೂ ಬಿಗ್ ಮಿಷನ್ ಡಿಸೈನ್ಸ್ ಬೇಕಾದರೆ ನಮಗೆ ವ್ಯಾಟ್ಸಪ್ ಮಾಡಿ ಕೇಳ್ಬೋದು ಫ್ರೆಂಡ್ಸ್. ನಾವು ಜಿಪ್ ಫೈಲನ್ನು ಹಾಕ್ತೀವಿ ಫ್ರೆಂಡ್ಸ್. ಅದರಲ್ಲಿ ತುಂಬ ಡಿಸೈನ್ಸ್ ಇರ್ತವೆ.
ಅಮೌಂಟು ಸಹ ರೀಸನೇಬಲ್ ಆಗಿರುತ್ತೆ. ಅದಕ್ಕೆ ನೀವು ಬಿಗ್ ಮಿಷನ್ ಇದ್ದವರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಫ್ರೆಂಡ್ಸ್, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.